ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ದಿನ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ 5 ಕ್ವಶನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಓಪನ್ ಚಾನಲ್ ಫ್ಲೋದಲ್ಲಿ 5 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. ಅ ಸಿಪುಲೇಟಿವ್ ವಿಯರ್ ಯೂಸ್ ಟು ಮೆಜರ್ ದ ಡಿಸ್ಚಾರ್ಜ್ ಇನ್ ಆನ್ ಓಪನ್ ಚಾನಲ್ ಈಸ್. ಸಿಪುಲೇಟಿ ಅಂತಂದ್ರೆ ಅದೊಂದು ಟ್ರೆಪೆಜಾಯ್ಡಲ್ ಸ್ಟ್ಯಾಂಡರ್ಡ್ ಟ್ರೆಪೆಜಾಯ್ಡಲ್ ಸೆಕ್ಷನ್. ಅದು ಈ ಸ್ಟ್ಯಾಂಡರ್ಡ್ ಟ್ರೆಪೆಜಾಯ್ಡಲ್ ಸೆಕ್ಷನ್ ಹೆಂಗಿರ್ತದ ಅಂತಂದ್ರೆ ಬರ್ಕೊಡ್ರಿ. 1 ಹಾರಿಜಾಂಟಲ್ 4 ವರ್ಟಿಕಲ್ ಇರ್ತೈತಿ. 1 ಹಾರಿಜಾಂಟಲ್ 4 ವರ್ಟಿಕಲ್ ಹಿಂಗಿರ್ತೈತಿ. ಓಕೆನಾ? ಅಂದ್ರ 1 ಹಾರಿಜಾಂಟಲ್ 4 ವರ್ಟಿಕಲ್ ಅಂದ್ರೆ 1 in 4 ಹಿಂಗಿರ್ತೈತಿ. ತಿಳಿದ? ಇದಕ್ಕೆ ನೀವು ಸರ್ ಇದು ಹೆಂಗೆ ನೆನ್ಪಿಡ್ಬೇಕ್ರಿ ಸರ್? ಒಮ್ಮೊಮ್ಮೆ 4 ಆರ್ಟಿಕಲ್ ಹಾರಿಜಾಂಟಲ್ ಅನ್ಸುತ್ತಾ ಅಂತ ಹಿಂಗೆ ನೆನ್ಪಿಟ್ರು. ಹಿಂಗೆ 3 ನಾಮ ಹಾಕ್ರಿ, ಒಂದು ಅಡ್ಡ ನಾಮ ಹಾಕ್ರಿ. ಅವಾಗ ಏನಾಯ್ತು? 1 ಹಾರಿಜಾಂಟಲ್ ಅದು. ಈ 4ನ ಹಿಂಗೆ ಬರೀರಿ, ಅವಾಗ ಅದ್ರ ಪಕ್ಕಕ್ಕೆ ವಿ ಹಿಂಗೆ ಬರೀತೀರಿ. ಏನಾಯ್ತು? 4ರೊಳಗೂ ಹಿಂಗೆ ಐತಿಲ್ಲ, ಇದು ವಿನು ಹಿಂಗೈತೆ. ಹಂಗಾಗಿ 1 ಹಾರಿಜಾಂಟಲ್ 4 ವರ್ಟಿಕಲ್ ನೆನ್ಪಿಟ್ಕೊಡ್ರಿ. ಟ್ರಯಾಂಗಲ್ ವಿಯರ್ ವಿತ್ ಸೆಂಟ್ರಲ್ ಅಲ್ಲ, ಟ್ರೆಪೆಜಾಯ್ಡಲ್ ವಿಯರ್ ವಿತ್ ಸೈಡ್ ಸ್ಲೋಪ್ 4 ಹಾರಿಜಾಂಟಲ್ ಅಂತ 1 ವರ್ಟಿಕಲ್ ಅಂತ. ಕರೆಕ್ಟಾ? ತಪ್ಪು. ಟ್ರೆಪೆಜಾಯ್ಡಲ್ ವಿಯರ್ ವಿತ್ ಸೈಡ್ 1 ವರ್ಟಿಕಲ್ 1/4 ಹಾರಿಜಾಂಟಲ್ ಅಂತ. ಕರೆಕ್ಟಾ? 1 ವರ್ಟಿಕಲ್ ಅಂತೆ 1/4 ಕರೆಕ್ಟ್ ಅದ. ರೆಕ್ಟ್ಯಾಂಗ್ಯುಲರ್ ವಿಯರ್ ಅಂತೂ ಅಲ್ಲ. ದೇರ್ಫೋರ್ 46ಗೆ ಸಿ ಆನ್ಸರ್. ಯಾವುದು? ಎರಡದ. ಇಲ್ಲಿ ನಾವು ಏನು ಹೇಳಿದ್ವಿ, ಹಿಂಗಿತ್ತು ಅಂತಂದ್ರ ನಿಮ್ಗೆ ಇದು 4 ಇರ್ಬೇಕು, ಇದು 1 ಅಂತ ಹೇಳಿದ್ನಲ್ಲ. ಡಿವೈಡ್ ಬೈ 4 ಮಾಡ್ರಿ ಎರಡು ಕಡೆಗೆ. ಇದಕ್ಕೆ ಡಿವೈಡ್ ಬೈ 4, ಇದಕ್ಕೆ ಡಿವೈಡ್ ಬೈ 4 ಮಾಡಿದ್ರೆ ಇದು 1 ಆಯ್ತು, ಇದು 1/4 ಆಯ್ತು. ರೈಟಾ? ಓಕೆ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಹಾರಿಜಾಂಟಲ್ ರೆಕ್ಟ್ಯಾಂಗ್ಯುಲರ್ ಚಾನಲ್ ಆಫ್ 4 meter wide conveying a discharge of 1 cubic meter width of the channel? ಕ್ಯಾರಿಂಗ್ ಕೆಪಾಸಿಟಿ ಅಂತ ಅನ್ನಕತ್ತಾರ ಅವರು. ವಾಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ? ಬರ್ಕೊಡ್ರಿ. ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಏನು? ಕ್ಯೂ ಕೊಟ್ಟಾರಲ್ರಿ? ಕ್ಯೂ ಕೊಟ್ಟಾರನು? ಎಷ್ಟು ಕೊಟ್ರ? 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಪರ್ ಮೀಟರ್ ಕೊಟ್ಟಾರ. ಇದು ಕ್ಯೂಮೆಕ್. 1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂದ್ರೆ ಕ್ಯೂಮೆಕ್. ಇಲ್ಲಿ ಏನ್ ಕೊಟ್ಟಾರ ಅವರು? ಕ್ಯೂಮೆಕ್ ಪರ್ ಮೀಟರ್ ಅಂದ್ರೆ ಇದನ್ನ ಕೊಟ್ಟಾರ. ಅಂದ್ರೆ ಅವರು ಸ್ಮಾಲ್ ಕ್ಯೂ ಕೊಟ್ಟಾರ. ಸ್ಮಾಲ್ ಕ್ಯೂ ಇಸ್ ಆಲ್ವೇಸ್ capital Q divided by B. Therefore, capital Q equal to small q into B. Small q is how much? 1. B is how much? 4 meter. Therefore, 4 is the answer. 4 meter cube per second is the correct answer. Next one, the overflowing sheet of water on a weir is called nappe. ಹೌದಾ? ಹಿಂಗೆ ಬರ್ತಿರ್ತಲ್ಲ, ಇದು ವಿಯರ್ ಇತ್ತಂದ್ರೆ ಹಿಂಗೆ ಬರ್ತಿರ್ತಲ್ಲ, ಇದಕ್ಕೆ ಏನಂತಾರೆ? ಇದಕ್ಕೆ ನಪ್ಪೆ ಅಂತ. ಇದ್ರೊಳಗೆ ಕ್ರೆಸ್ಟ್ ಯಾವುದು? ಇದು ಕ್ರೆಸ್ಟ್. ಲಿಂಬ್ ಯಾವುದು? ಲಿಂಬು. ಇದು ಲಿಂಬ್ ಇರ್ಬೇಕು, ಇದು ಗೊತ್ತಲ್ಲ. ನೆಕ್ಸ್ಟ್, ಅ ರೆಕ್ಟ್ಯಾಂಗ್ಯುಲರ್ ಚಾನಲ್ ಆಫ್ ಬೆಡ್ ವಿಡ್ತ್ 2 meter. ಬೆಡ್ ವಿಡ್ತ್ ಎಷ್ಟೈತಿ? 2 meter. 2 meter to be laid at a bed slope of 1 in 1000. Find the hydraulic radius of the channel cross section for the maximum discharge condition. Q ಏನದು? ಚಾರ್ಜಸ್ ಕಾನ್ಸ್ಟೆಂಟ್ 50. ಬರ್ಕೋ. ಏನು ಕಂಡುಹಿಡಿಬೇಕಂತೆ? ಆರ್ ಕಂಡುಹಿಡಿಬೇಕಂತೆ. ಓಕೆನಾ? ಆರ್ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಬರೀರಿ. ಈಗ ಏನು ಬರಿತೀರಿ? ವಿ ಈಸ್ ಈಕ್ವಲ್ ಟು, ವಿ ಕೊಟ್ಟರನ? ಏನು ಕೊಟ್ಟಿಲ್ಲಲ್ಲ, ಮತ್ತೆ ಹೆಂಗೆ ಮಾಡೋದು? ಎಲ್ಲಿ ಓಡಿಸ್ರಿ? ಮ್ಯಾಕ್ಸಿಮಮ್ ಕಂಡೀಷನ್ ಅಂತ ಕೊಟ್ಟಾರಲ್ಲ. ಮ್ಯಾಕ್ಸಿಮಮ್ ಕಂಡೀಷನ್ ಯಾವಾಗ ಬರ್ತದ? ಯೂನಿಫಾರ್ಮ್ ಫ್ಲೋ ಒಳಗಡೆ ವೈಡ್ ರೆಕ್ಟ್ಯಾಂಗಲ್, ಇದು ಸಾರಿ ಮೋಸ್ಟ್ ಎಕನಾಮಿಕಲ್ ಬಂದಾಗ ಬರ್ತದ. ದೇರ್ಫೋರ್ ಇದು 2 meter ಇತ್ತು ಅಂದ್ರೆ ಇದು 1 meter ಇರಬೇಕು. ಕರೆಕ್ಟಾ? ಈಗ ಇದೇನಾಗ್ತದೆ? ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಆಯ್ತು. ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಆಯ್ತು. ಈಗ ಮತ್ತೇನೇನು ಗೊತ್ತದವ? ಹಾ ಹಾ ವೆಲಾಸಿಟಿ ಗೊತ್ತದೇನು? ಹೆಂಗ್ ಮಾಡೋದು? ಬೇಕಾಗಿಲ್ಲ. ಅವ್ರೇನ್ ಕೇಳ್ಯಾರ ನಮಗ? ಅಲ್ಲ, ಅವ್ರು ನಮಗೇನ್ ಕೇಳ್ಯಾರ? ಆರ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಮುಗಿದೋಯ್ತು. ಚಾರ್ಜಸ್ ಕಾನ್ಸ್ಟೆಂಟ್ ಇನ್ಸ್ಟೆಂಟ್ ಅವ್ ತಗೊಂಡು ನಾವೇನ್ ಮಾಡೋಣ? ಎ ಎಷ್ಟೈತಿ? 2 into 1 2 meter. ಪೆರಿಮೀಟರ್ ಎಷ್ಟೈತಿ? 2 plus 2 4 ಅದ. Therefore 0.5 is the correct answer.
ಕರೆಕ್ಟಾ? ಸುಮ್ಮ ಕೊಟ್ಟರು ಚೆಜ್ ಇಸ್ ಕಾನ್ಸ್ಟೆಂಟು, ಚೆಜ್ ಇಸ್ ಇಕ್ವೇಷನು, ಸ್ಲೋಪು ಅವೆಲ್ಲ ಯಾರಿಗೆ ಬೇಕು? ವಾಟ್ ಈಸ್ ದ ರೇಟ್ ಆಫ್ ಫ್ಲೋ ಇನ್ ಅ ರೆಕ್ಟ್ಯಾಂಗ್ಯುಲರ್ ಚಾನಲ್? ಕ್ಯೂ ಕೇಳಿದಾನ. 4 ಮೀಟರ್ ವೈಡ್, 4 ಮೀಟರ್ ವೈಡ್, 2 ಮೀಟರ್ ಡೇಪು, ಓಕೆ, ವಿತ್ ಸ್ಲೋಪು 1 in 900 ವೆನ್ ಇಟ್ಸ್ ರನ್ನಿಂಗ್ ಫುಲ್ ಇಫ್ ಚೆಜ್ ಇಸ್ ಕಾನ್ಸ್ಟೆಂಟ್. ಇಲ್ಲಿ ತಗೋಬೇಕಾದ್ರೆ ಕ್ಯೂ ಈಸ್ ಈಕ್ವಲ್ ಟು ಏರಿಯಾ ಇಂಟು ಸಿ ರೂಟ್ ಆರ್ ಎಸ್. ಕರೆಕ್ಟಾ? ಓಕೆ, ಕ್ಯೂ ಎಷ್ಟದ ಕಂಡುಹಿಡಬೇಕು. ಏರಿಯಾ ಎಷ್ಟದ? 4 into 2 ಅದ, 8 ಅದ. ಓಕೆ, ಸಿ ಎಷ್ಟದ? 50 ಅದ. ರೂಟ್ ಆರ್ ಎಷ್ಟು? ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ ಅಂತಕ್ಕು. ಏರಿಯಾ ಎಷ್ಟದ? 4 8. ಪೆರಿಮೀಟರ್ ಎಷ್ಟದ? 4 2 2 8. 1 ಆಯಿತು. ಹೌದಾ? 1 into 1 by 900. ಆನ್ಸರ್ ಎಷ್ಟು ಬರ್ತದೆ? ಅದ ಆನ್ಸರ್. ಇದನ್ನು ಮಾಡಿದರೆ ನಿಮಗೆ ಆನ್ಸರ್ ಬರ್ತದೆ 13.636. 13.33. You can put answer. This is your correct answer. Right? Thank you very much. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ, ನಾಲೆಜ್ ಜಾಸ್ತಿ ಆಗ್ತದ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ.